ಇದನ್ನು ಕೇಳಿದಾಗ ಇವನಿಗೇನಾಗಿದೆ? ಅವನು ಹೇಳ್ತಾನೆ, ಅಹೋ ಜನ್ಮ ಅಖಿಲ ಜನ್ಮ ಶೋಭನ. ಅವನು ಹೇಳ್ತಾನೆ, ಎಂಥ ಭಾಗ್ಯ ನಾನು ಮನುಷ್ಯನಾಗಿ ಹುಟ್ಟಿದ್ದು. ನಾನು ಮನುಷ್ಯನಾಗಿ ಹುಟ್ಟಿರ್ತಿದ್ರೆ ಇಂಥ ಒಂದು ಮಾತು ಕೇಳುವ ಯೋಗ ಇರ್ತಿತ್ತ ನನಗೆ. ಎಂಥ ಕಣ್ಣು ತೆರೆಸುವಂಥ ಮಾತುಗಳನ್ನು ಆಡಿಬಿಟ್ವಿ. ಅಹೋ ಜನ್ಮ ಅಖಿಲ ಜನ್ಮ ಶೋಭನ. ಜನ್ಮಗಳಲ್ಲೇ ಅತ್ಯಂತ ಮಾಂಗಲಿಕವಾದಂತಹ ಜನ್ಮ ಅಂದರೆ ಮನುಷ್ಯ ಜನ್ಮ. ಯಾಕೆಂದರೆ ಜ್ಞಾನ ಪಡೆಯುವ ಸಾಧ್ಯತೆ ಇರುವ ಏಕಮಾತ್ರ ಜನ್ಮ. ಅಹೋ ಜನ್ಮ ಅಖಿಲ ಜನ್ಮ ಶೋಭನ. ಆಮೇಲೆ ಕಿಂ ಜನ್ಮ ಬಿಸ್ತು ಅಪರೈಹಿ. ಬೇರೆ ಜನ್ಮಗಳು 1000 ಬಂದರೇನು ಬಾರದಿದ್ರೆ ಸುಮ್ಮನೆ ಪ್ರಾಣಿಗಳಾಗಿ ಹುಟ್ಟೋದು, ಸುಮ್ಮನೆ ಆಹಾರದಿಂದ ಭಯ ಮೈಥುನಾನಿ, ಸಾಯೋ ತನಕ ಆಹಾರಕ್ಕೋಸ್ಕರ ಒದ್ದಾಟ, ನಿದ್ರೆ, ಮೈಥುನ, ಇದು ಬೇರೆ ಕಾರ್ಯಕ್ರಮವೇ ಇಲ್ಲ. ಕಿಂ ಜನ್ಮ ಬಿಸ್ತು ಅಪರೈಹಿ. ಅಂಥ 1000 ಜನ್ಮಗಳು ಬಂದು ಏನು ಉಪಯೋಗ? ಸುಮ್ಮನೆ ವ್ಯರ್ಥ, ಕಾಲಹರಣ, ನಮ್ಮ ಸಾಧನೆಗೆ ಬಾಧಕ. ಅಷ್ಟು ದಿವಸ ನಾವು ಯಾವುದೋ ಜನ್ಮ ಬಂತು, ಅಷ್ಟು ದಿವಸ ನಾವು ಯಾವ ಸಾಧನೆಯಲ್ಲೇ ವೇಸ್ಟ್. ಅದರಿಂದ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪುಣ್ಯವಶದಿಂದ ನಾನು ಇವತ್ತು ಮನುಷ್ಯನಾಗಿ ಹುಟ್ಟಿದ್ದೇನೆ. ಆದರೆ ಮನುಷ್ಯನಾಗಿ ಹುಟ್ಟಿದ್ರೆ ಸಾಲದು. ಅಪ್ಯಮುಷ್ಮಿನ್. ಒಂದು ವೇಳೆ ಮನುಷ್ಯರಾಗಿ ಹುಟ್ಟಿಯೂ ನಿಮ್ಮಂಥವರ ಸಂಪರ್ಕ ಆಗದೆ ಇರ್ತಿದ್ರೆ ನಾನೊಬ್ಬ ಕೆಟ್ಟ ಮನುಷ್ಯನಾಗಿ ಬದುಕ್ತಿದ್ದೆ ಅಲ್ವ. ಮನುಷ್ಯನಾಗಿ ಹುಟ್ಟುವುದೇ ದೊಡ್ಡ ಸಂಗತಿ ಅಲ್ಲ, ಮನುಷ್ಯತ್ವವನ್ನು ಉಳಿಸಿಕೊಳ್ಳುವುದು ದೊಡ್ಡ ಸಂಗತಿ. ಅದು ಎಲ್ಲರಿಂದ ಆಗೋಲ್ಲ. ಮನುಷ್ಯರಾಗಿ ಹುಟ್ಟಿ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾರೆ. ನಮ್ಮಲ್ಲಿ ತಮಾಷೆ ನೋಡಿ, ಮನುಷ್ಯ ಒಬ್ಬ ಶ್ರೇಷ್ಠ ಮನುಷ್ಯ ಅಂತ ಹೇಳಲಿಕ್ಕೆ ಸಂಸ್ಕೃತಿಯೇ ಹೇಳೋದು. ಪುರುಷ ಸಿಂಹ, ಪುರುಷ ವ್ಯಾಘ್ರ, ಪುರುಷ ವೃಷಭ, ಇದು ಶ್ರೇಷ್ಠ ಮನುಷ್ಯ ಅಂತ ಅನ್ನೋದಕ್ಕೆ ಬಳಸುವ ಶುದ್ಧ. ಇದೆಲ್ಲ ಮನುಷ್ಯ ತನಗೆ ದೃಷ್ಟಾಂತ ಕೊಡೋದು ಯಾವುದು? ಹುಲಿಯಂಥ ಮನುಷ್ಯ, ಸಿಂಹದಂಥ ಮನುಷ್ಯ, ಗೂಳಿಯಂಥ ಮನುಷ್ಯ. ಅಂದರೆ ಮನುಷ್ಯ ತನ್ನನ್ನು ಶ್ರೇಷ್ಠ ಅಂತ ಹೇಳ್ಕೋಬೇಕಾಗಿದ್ದರೆ ಪ್ರಾಣಿಯನ್ನು ಎಕ್ಸಾಂಪಲ್ ಕೊಡ್ತಾರೆ. ಅದರಲ್ಲಿ ರಿವರ್ಸ್ ಮಾಡಿ, ಮನುಷ್ಯನಂಥ ಗೂಳಿ ಅಂದರೆ ಅವರಲ್ಲ ಅಂತ ಅರ್ಥ, ಮನುಷ್ಯನಂಥ ಹುಲಿ ಅಂದರೆ ಯಾತಕ್ಕೆ ಉಪಯೋಗ ಪ್ರಾಣಿ ಅಂತ ಅರ್ಥ. ಮನುಷ್ಯ ಪ್ರಾಣಿಗಳಿಗೆ ಉಪಮಾನ ಕೊಡ್ಲಿಕ್ಕೂ ನಾನಾಯಕು. ಮನುಷ್ಯ ತನ್ನನ್ನು ಗ್ರೇಟ್ ಅಂತ ಹೇಳ್ಕೊಳ್ಳಿಕ್ಕೆ ಪ್ರಾಣಿಯನ್ನು ದೃಷ್ಟಾಂತ ಕೊಡ್ತಾನೆ. ಅದು ಯಾಕೆಂದರೆ ಕನಿಷ್ಠ ಪ್ರಾಣಿಯ ಮಟ್ಟಕ್ಕಾದ್ರೆ ನಾವು ಬೆಳೆದ್ರೆ ಅಷ್ಟು ಬೆಳೆದೇ ನಾವು ಪ್ರಾಣಿಗಿಂತ ಕೀಳಾಗಿ ಮನುಷ್ಯ ಬದುಕ್ತಾನೆ. ನಾನು ನಿನ್ನೆ ಹೇಳಿದ್ದೇನೆ, ಪ್ರಾಣಿಗಳಿಗಿರ್ತಕ್ಕಂಥ ಕೃತಜ್ಞತೆ, ಪ್ರಾಣಿಗಳಿರೋ ಪ್ರೀತಿ, ಪ್ರಾಮಾಣಿಕತೆ ಮನುಷ್ಯನಿಗಿಲ್ಲ. ನೋಡಿ, ನಾವು ಪ್ರಾಮಾಣಿಕರು ಅಂತ ಹೇಳಿದ್ರೆ ಬ್ಯಾಂಕಿನವರು ಸಿಗೋದು ಯಾವ ನಾವು ಡಾಗ್ ಈಸ್ ಅವರ್ ಸಿಂಬಲ್. ನಾವು ಪ್ರಾಮಾಣಿಕರು ನಾಯಿ ಅಂತೆ. ಮನುಷ್ಯರು ಪ್ರಾಮಾಣಿಕರು ಹೇಳ್ಬೇಕಾದ್ರೆ ನಾಯಿ ಹಾಕುವ ನಾವು. ಅಂದರೆ ಮನುಷ್ಯ ಎಷ್ಟು ಅಧೋಗತಿ ಇಳಿದಿದ್ದಲ್ಲ. ಪ್ರಾಣಿಗಳಲ್ಲಿರುವ ಕ್ವಾಲಿಟಿ ಮನುಷ್ಯರಿಲ್ಲ. ನೀಚ ಪ್ರಾಣಿಗಳು, ಭಗವಂತ ಸೃಷ್ಟಿ ಮಾಡಿದ ಪ್ರಾಣಿಗಳಲ್ಲೇ ಕನಿಷ್ಠ ನೀಚಾದ ನೀಚ ಪ್ರಾಣಿ ಅಂದರೆ ಮನುಷ್ಯ. ಅವಿಷ್ಟು ತಿಳುವಳಿಕೆ ಪಡೆಯುವ ಅವಕಾಶ ಇತ್ತು, ಅದನ್ನು ವಂಚಿತನಾಗಿ ಏನು ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾನೆ, ಅಪ್ಯಪುಷ್ಮಿನ್. ಮನುಷ್ಯ ಜನ್ಮ ಬಂದರೆ ಸಾಕ. ನಯ ಕೃಷಿ ಕೇಶ ಯಶ ಕೃತಾತ್ಮನ ಮಹಾತ್ಮನ ವಹಾತ್ಮ. ಹೇಳ್ತಾನೆ ಸಮಾಗಮ. ಒಂದು ವೇಳೆ ನಾನು ಮನುಷ್ಯನಾಗಿ ಹುಟ್ಟಿಯು ನಿಮ್ಮಂಥವರ ಮಾತು ಕೇಳೋ ಅವಕಾಶ ಸಿಗದೇ ಇರ್ತಿದ್ರೆ ಅಂಥ ಅಮುಷ್ಮಿನ್ನ ಬೇಕಿ ಮನುಷ್ಯ ಜನ್ಮ ಬಂದು ಏನು ಉಪಯೋಗ? ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕಿಲ್ಲ. ನಯ ಕೃಷಿಕೇಶ ಯಶ ಕೃತಾತ್ಮನ ಮಹಾತ್ಮನ ವಹ ಸಮಾಗಮ, ಪರಮ ಸಮಾಗಮ. ನಿಮ್ಮಂಥವರ ಒಡನಾಟ. ಎಂಥವರು ನಿಮ್ಮಂಥವರು ಅಂದರೆ ಮಹಾತ್ಮನ. ನಿಮ್ಮಂಥ ಮಹಾತ್ಮನ ಒಡನಾಟ ಸಿಗದೇ ಇದ್ದರೆ ಅಂಥ ಮನುಷ್ಯನೇ ಹುಟ್ಟಿ ಇರಬೇಕ. ಯಾಕಂದ್ರೆ ಏನು ತಿಳುವಳಿಕೆ ಬೆಳೆಸಿಕೊಳ್ಳುವ ಅವಕಾಶ ಇರದೆ ಸುಮ್ಮನೆ ದುಡ್ಡು, ಅಧಿಕಾರ, ತಿಂದ, ಸತ್ತ, ಏನು ಸಾಧನೆ ಮಾಡಲಿಲ್ಲ, ಏನು ಬೆಳೀಲಿಲ್ಲ ಬೌದ್ಧಿಕವಾಗಿ. ಯಾಕೆ ಅಂದರೆ ನಿಮ್ಮಂಥ ಮಹಾತ್ಮನ ಸಮಾತ್ಮ. ಎಂಥ ಮಹಾತ್ಮರು? ಹೃಷಿಕೇಶ ಯಶ ಕೃತಾತ್ಮನ ಮಹಾತ್ಮನ. ಹೃಷಿಕೇಶ ಯಶ ಕೃತಾತ್ಮನ. ಭಗವಂತನ ಗುಣಗಾನದಿಂದ ಪರಿಷ್ಕೃತವಾದ ಮನಸ್ಸುಳ್ಳವರು ಅಂದರೆ ಭಗವಂತನನ್ನು ಬಲ್ಲವರು ಜ್ಞಾನಿಗಳು. ಆತ್ಮಜ್ಞಾನಿಗಳಾದ ಮಹಾತ್ಮರ ಒಡನಾಟ ಬಾರದೇ ಇರ್ತಿದ್ರೆ
ಅಮುಷ್ಮಿನ್ನತೆ ಕಿಂ, ಮನುಷ್ಯರಾಗಿ ಹುಟ್ಟಿ ಪ್ರಾಣಿಗಳಿಗಿಂತ ಕಡೆ. ಯಾಕೆಂದರೆ ಒಂದು ಕಡೆ ಹೇಳ್ತಾರೆ ಆಗುತ್ತದೆ, ಮನುಷ್ಯರಿಗೆ ದೊಡ್ಡ ಸಂಗತಿ ನಾವು ಉಸಿರಾಡ್ತೇವೆ, ನಾವು ಬದುಕಿದ್ದೇವೆ, ಅಷ್ಟೇ ಸಾಧನೆ. ಎಷ್ಟು ವರ್ಷ ಆಯಿತು. ತರವಾಕ್ಯಂ ಜೀವಂತಿ ಹೇಳ್ತಾರೆ, ಬದುಕಿದ್ದು ಶತಮಾನೋತ್ಸವ ಆಗೋಯ್ತು. 100 ವರ್ಷ ಬದುಕಿದ್ರು ಮಕ್ಕಳೆಲ್ಲ ಶತಮಾನೋತ್ಸವ ಮಾಡಿಬಿಟ್ರು ಅಪ್ಪನಿಗೆ. ಅದೊಂದು ದೊಡ್ಡ ಸಾಧನೆ ಅಲ್ಲ. ಎಷ್ಟು ವರ್ಷ ಬದುಕಿದ ಅನ್ನೋದು ಸಾಧನೆ ಅಲ್ಲ, ಹೇಗೆ ಬದುಕಿದ ಅನ್ನೋದು ಸಂಗತಿ. ಅದು ಏನು ಮಾಡದಿದ್ರು ಸಾಯೋದಕ್ಕೆ ಬದುಕೇ ಬದುಕುತ್ತಾರೆ. ಅದಕ್ಕೇನು ದೊಡ್ಡ ಸಾಧನೆ ಅಂತ ಬದುಕೋದು. ಯಾಕೆಂದರೆ ಬದುಕುವುದೇ ಒಂದು ಸಾಧನೆ ಆಗಿದ್ದರೆ ನಿನಗಿಂತ ಮರಗಳು ಮೇಲು ತರವ 300 ವರ್ಷ 400 ವರ್ಷ ಈ ಮರಗಳವರು ಕಡಿದೇ ಇದ್ದರೆ ಕಾಡಿನಲ್ಲಿ 300 ವರ್ಷ 400 ವರ್ಷ 500 ವರ್ಷ ಬದುಕ್ತಾರೆ. ಆದರೆ ನಿನಗಿಂತ ಅವು ಮೇಲಲ್ಲ. ಅವಕ್ಕೆ ಪಾಪ ಮಕ್ಕಳಿಲ್ಲ. ಇದರ ಶತಮಾನೋತ್ಸವ, ಪಂಚಮ ಶತಮಾನೋತ್ಸವ, ಷಷ್ಠ ಶತಮಾನೋತ್ಸವ ಮಾಡೋ ಮಕ್ಕಳಿಲ್ಲ. ಏನು ತರವಾಕ್ಯಂ ನ ಜೀವಂತಿ, 100 ವರ್ಷ ಬದುಕ್ತೇನೆ. ಏನು ಪ್ರಾಣಿಗಳು, ಮರಗಳು ಬದುಕಲ್ಲ 100 ವರ್ಷ. ಯಾಕೆ ಮರಗಳು ಅಂದರೆ ಸಾಮಾನ್ಯ ಯಾವ ಪ್ರಾಣಿಗಳು 100 ವರ್ಷಕ್ಕಿಂತ ಬದುಕೋದು. ಶತಮಾನ ಮನುಷ್ಯನಿಗೆ ಮಾತ್ರ. ಆನೆಯಂಥ ಪ್ರಾಣಿ 60-65 ವರ್ಷದ ಮೇಲೆ ಬದುಕೋದು. ಹಾಗಾಗಿ ಮರಗಳಂತೂ ತರವಾಕ್ಯಂ ನ ಜೀವಂತಿ, ಬರೇ ಬದುಕೋದಲ್ರಿ, ಉಸಿರಾಡ್ತಾ ಇದ್ದಾರೆ. ಹೌದಾ? ಕಿಂ ಭಸ್ರಾಹ ನಶ್ವ ಸಂಹಿತ, ತಿಥಿ ಉಂಟಲ್ವ, ಕಬ್ಬಿನ ಗಾಯ ಬೆಂಕಿಗೆ ಗಾಳಿ ಕೊಡುವಂಥ ತಿಥಿ. ಅದು ತಿಥಿಯಲ್ಲಿ ಗಾಳಿ ಸ್ವಲ್ಪ ಹೋಗ್ತಾ ಇರ್ತದೆ ನನಗೆ. ಅದಕ್ಕಿಂತ ದೊಡ್ಡ ನೀನೊಂದು ಉಸಿರಾಡುವ ತಿಥಿ ಅಷ್ಟೇ. ಏನು ಗೊತ್ತ ಸಾಧನೆ ಅಲ್ಲಪ್ಪ. ನಾನು ತಿಂದು ಒಂದು ಹೆಣ್ಣಿನ ಭೋಗ ಏನು ಅದೆಲ್ಲ ಮರಕ್ಕೂ ಉಂಟ, ತಿಥಿ ಉಂಟ. ಹೆಣ್ಣಿನ ಸುಖ, ತಿನ್ನುವ ಭೋಗ, ಬಗೆ ಬಗೆಯ ತಿಂಡಿ ತಿನಿಸುಗಳ ರುಚಿ. ಅದಕ್ಕೆ ನಖಾದಂತಿ ನಮೇಹಂತಿ ಕಿಂ ಗ್ರಾಮ ಪಶವ. ಅಲ್ಲಪ್ಪ, ತಿನ್ನೋದು ಹೆಣ್ಣಿನ ಹಿಂದೆ ದೇವರು ಸುರಿಸೋದು ನಾಯಿಗಳು ಮಾಡೋದು, ಅಗಿರು ಮಾತ್ರ ಮಾಡೋದು. ಅದು ನಖಾದಂತಿ ನಮೇಹಂತಿ ಕಿಂ ಗ್ರಾಮ ಪಶ. ಇದು ಭಾಗವತದ ಶ್ಲೋಕ. ಅದನ್ನು ಏನು ಮನುಷ್ಯ ಏನು ವಿಶೇಷ? ತಿಂಡಿ ನಾಯಿಗೆ, ನಾಯಿಗಳಿಗಿಲ್ವಾ ಚಪಲ? ಏನು ತಿಂಡಿ ರುಚಿ ಕೊಟ್ಟು ತಿಂತಾರೆ ಗೊತ್ತಾ? ಹೆಣ್ಣಿನ ಹಿಂದೆ ನಾಯಿಗಳಿಗೂ ಗೊತ್ತದು. ಅದು ಮನುಷ್ಯ ಅಂತ ಹೇಳಿಕೊಳ್ಳಿಕ್ಕೆ ವಿಶೇಷ ಏನಿಲ್ಲ. ನಖಾದಂತಿ ನಮೇಹಂತಿ ಕಿಂ ಗ್ರಾಮ ಪಶವ. ಎಲ್ಲ ಬೀದಿ ನಾಯಿಗಳಿಗೂ ಗೊತ್ತಿರುವಂಥ ಸಂಗತಿ. ನೀನೇನು ಸಾಧನೆ ಮಾಡಿದೆ? ಅದರಿಂದ ಇದು ಎಲ್ಲಕ್ಕಿಂತ ಆಚೆಗೆ ಹೋಗಬೇಕಾಗಿದ್ದರೆ ಋಷಿಕೇಶ ಯಶಃಕೃತಾತ್ಮನ, ಋಷಿಕ ಈಶ ಅಂತ ಶಬ್ದ ಬಳಸಿದ್ರು. ನಾವು ನಮ್ಮ ಕಣ್ಣಿನಿಂದ ನೋಡ್ತೇವೆ, ನಮ್ಮ ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ಮೂಸ್ತೇವೆ, ಏನೇನೋ ನಮ್ಮದು ಪ್ರಾಣಿಗಳಿಗಿಂತ ಬೇರೆ. ಯಾಕಂದರೆ ಒಳ್ಳೆಯದನ್ನು ನೋಡ್ತೇವೆ ನಾವು. ಅದು ನೋಡಿ ಒಳ್ಳೆಯದನ್ನು ನೋಡಿ ಆನಂದ ಪಡಲಿಕ್ಕೆ ಪ್ರಾಣಿಗಳಿಗೆ ಕಣ್ಣಿದ್ರೂ ಆಗೋಲ್ಲ. ನಾವು ಕೇಳಿ ಸುಖ ಪಡ್ತೇವೆ, ಒಳ್ಳೆಯ ಸಂಗೀತ, ಅದು ಇದು. ಪ್ರಾಣಿಗಳಿಗೆ ಪಾಪ ಕೇಳಿ ಏನೋ ಆನಂದ ಪಡಲಿಕ್ಕೆ ಉಂಟ. ಕಿವಿ ಇದೆ, ಅದು ಕಿವಿಯಿಂದ ಸುಖ ಪಡಲಿಕ್ಕೆ ಗೊತ್ತಿಲ್ಲ. ಆ ಕಾಡಿನಲ್ಲಿ ಬೇಕಾದಷ್ಟು ಹೂಗಳಿರ್ತಾವೆ, ಅವು ಏನೋ ಮೂಸಿ ಸಂತೋಷ ಪಡ್ತಾವೆ, ಏನಿಲ್ಲ. ಬಾಯಿ ಇದೆ, ಏನಿದೆ ತಿನ್ನಲಿಕ್ಕೆ ಅಷ್ಟೇ, ಎಲ್ಲ ಗರ್ಜನೆ ಮಾಡಲಿಕ್ಕೆ. ಒಂದು ಮಾತು, ಅಭಿಪ್ರಾಯವನ್ನು ಕಮ್ಯುನಿಕೇಟ್ ಮಾಡೋದು, ಒಂದು ಮಧುರವಾದ ಗಾನ ಬರುತ್ತಾ ಪ್ರಾಣಿಗಳಿಗೆ? ಯಾವ ಇಂದ್ರಿಯದ್ದು ಉಪಯೋಗ ಇಲ್ಲರಿ. ನಮಗೆ ಇಂದ್ರಿಯಗಳಿಗೂ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಕೈ, ಅದು ನೋಡಿ ಪ್ರಾಣಿಗಳಿಗೆ ಇಲ್ಲದು. ಅವು ಕೈ ಇಲ್ಲ, ಅದು ಕಾಲಾಗಿ ಹೋಗ್ಬೇಕು. ನಾವು ಅದನ್ನು ಕೈಯಾಗಿ ಮಾಡಿಕೊಂಡೆವು. ಕೈಯಾಗಿ ಮಾಡಿಕೊಂಡು ಕುಸ್ರಿ ಕೆಲಸ ಮಾಡಿದೆವು, ಶಿಲ್ಪಕಲೆ ಮಾಡಿದೆವು, ಚಿತ್ರಕಲೆ ಮಾಡಿದೆವು, ಡ್ಯಾನ್ಸ್ ಮಾಡಿದೆವು. ಎಲ್ಲಕ್ಕಿಂತ ಹೆಚ್ಚು ಡೊನೇಷನ್ ಕೊಡಿದ್ದು ಕೈ ಮುಂದೆ ಮಾಡಿದ್ವಿ. ಪ್ರಾಣಿಗೆ ಗೊತ್ತೇ ಇಲ್ಲ. ಅವು ಹೀಗೆ ಹೌದು ಮುಂದೆ ಎಲ್ಲರ ಮುಂದೆ ಕೈ ಹಿಡಿಲಿಕ್ಕೆ ಏನೆಲ್ಲ ಕಲಿತ ಮನುಷ್ಯ ಇದೆಲ್ಲ ಪ್ರಾಣಿಗಳಿಗೆ ಉಂಟ. ಕಾಲು, ಅವು ಎಲ್ಲಿ ಆಹಾರ ಉಂಟು ಅಲ್ಲಿ ಹೋಗಿ ನಾವಾಗಲ್ಲ. ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಪ್ರತಿಯೊಂದು ಇಂದ್ರಿಯಗಳನ್ನು ಸಾರ್ಥಕ ಮಾಡತಕ್ಕಂಥ ಕಲೆ, ಆ ಇಂದ್ರಿಯಗಳ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅದು ನಮ್ದಲ್ವಾ? ಅದು ಪ್ರಾಣಿಗಳಿಗೆ ಉಂಟಾ? ಅದೇ ಕೇಳಿದ್ರು ಋಷಿಕೇಶ ಯಶಃಕೃತ ಅಲಯ್ಯ. ಒಂದು ಯೋಚನೆ ಮಾಡು, ಇಷ್ಟೆಲ್ಲ ಕೊಚ್ಚಿಕೊಳ್ತೀಯಪ್ಪ. ನೀನು ಹುಟ್ಟುವಾಗ ಕುರುಡಾಗಿ ಹುಟ್ಟಿದ್ರೆ ಏನು ಮಾಡ್ತಿದ್ದಿ? ಮೂಕನಾಗಿ ಹುಟ್ಟಿದ್ರೆ ಏನು ಮಾಡ್ತಿದ್ದಿ? ಕಿವುಡನಾಗಿ ಹುಟ್ಟಿದ್ರೆ ಏನು ಮಾಡ್ತಿದ್ದಿ? ನಿನ್ನ ಕಣ್ಣು ಕೊಟ್ಟವ ಯಾರು ಯೋಚನೆ ಮಾಡಿದ್ಯಾ? ನಿನ್ನ ಕಿವಿ ಕೊಟ್ಟವ ಯಾರು ಯೋಚನೆ ಮಾಡಿದ್ಯಾ? ಬಾಯಿ ಕೊಟ್ಟ, ಬಾಯಿನಲ್ಲಿ ಮಾತು ಇಟ್ಟವ ಯಾರು ಯೋಚನೆ ಮಾಡಿದ್ಯಾ? ಪ್ರಾಣಿಗಳ ಹಾಗೆ ನೀವು ಮಾತು ಬಾರದೆ ಇರ್ತಿದ್ರೆ. ಸೊ ಇಂದ್ರಿಯಗಳಲ್ಲಿ ಕೂತು ಆ ಇಂದ್ರಿಯಗಳಲ್ಲಿ ನಿನಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಟ್ಟವನು ಯಾರೋ ಅವನನ್ನು ಮರೆತ ನೀನು ಹೇಗೆ ಕಲ್ಪಿದ್ಯಾನಾಗ್ತೀಯ?
ಆ ಹೃಷಿಕೇಶನನ್ನು ಮರೆತು ನಾನು ಇಂದ್ರಿಯದ ಸುಖ ನೀನೇ ಕಣ್ಣು ಕೊಟ್ಟವನು ಅವನು, ಕಣ್ಣಿನ ರೂಪ ಇಟ್ಟವನು ಅವನು. ಈ ರೂಪವು ನಿನ್ನದಲ್ಲ, ಕಣ್ಣು ನಿನ್ನದಲ್ಲ, ಏನು ನೀನು. ಪ್ರತಿಯೊಂದು ಕಿವಿ ಕೊಟ್ಟವನು ಅವನು, ಕಿವಿ ಹಿಂದೆ ನಾದ ಕೊಟ್ಟವನು, ಅದನ್ನು ಆಸ್ವಾದ ಮಾಡುವ ಶಕ್ತಿ ಕೊಟ್ಟವನು. ಅದನ್ನು ಋಷಿಕೇಶನನ್ನ, ಋಷಿಕ ಅಂದರೆ ಸಂಸ್ಕೃತದಲ್ಲಿ ಇಂದ್ರಿಯ. ಋಷಿಕ ಈಶ ನೀನಲ್ಲ, ನೀನು ಕಣ್ಣು ನಿನ್ನ ಹತ್ರ ಇದೆ, ಕಣ್ಣಿಗೆ ಒಡೆಯ ನೀನಲ್ಲ. ಯಾಕಂದ್ರೆ ಕಣ್ಣು ನೀನು ತಂದು ಇಟ್ಟುಕೊಂಡದಲ್ಲ. ಕಣ್ಣು ಕೆಟ್ಟರೆ ಏನು ಮಾಡೋದು ನೀನು ಗೊತ್ತಿಲ್ಲ. ನಾಳೆ ಕಣ್ಣು ಕೆಟ್ಟು ಹೋಗಿಟ್ಕೊಳ್ಳಿ. ಈ ಕಣ್ಣಿಗೆ ಕೆಟ್ರಾಕ್ಟ್ ಬಂದರೆ ಡಾಕ್ಟರ್ ಆಪರೇಷನ್ ಮಾಡ್ತಾರೆ. ನರ್ವಸ್ ಡೆಬಿಲಿಟಿ ಬಂದರೆ ಏನು ಮಾಡಬೇಕು? ನರ್ವಸ್ ಡೆಬಿಲಿಟಿ ಬಂದು ಕಣ್ಣಿನ ನಾಡಿಗಳಿಗೆ ರಕ್ತ ಸಂಚಾರ ಆಗದೇ ಇದ್ದರೆ ನರಗಳಿಗೆ ಕಣ್ಣಿದ್ದು ಏನು ಉಪಯೋಗ? ಡಾಕ್ಟರ್ ಹತ್ರ ಹೋದರೆ ಇದು ನರ್ವಸ್ ಡೆಬಿಲಿಟಿ, ನಾವೇನು ಮಾಡಲಿಕ್ಕೆ ಆಗುದಿಲ್ಲ, ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಕೇಸ್ ನೋಡಿದ್ದೀನಿ ನಾನು. ದೇವರನ್ನು ನಂಬಿ ದೇವರು ಪುನಃ ರಕ್ತ ಸಂಚಾರ ಶುರುವಾಗಿಬಿಟ್ರೆ ಕಣ್ಣು ಕಾಣುತ್ತೆ, ಆದರೆ ನಾವೇನು ಮಾಡಲಿಕ್ಕೆ ಆಗುದಿಲ್ಲ. ನೀವು ದೇವರ ಕೈಯಲ್ಲಿದೆ, ದೇವರನ್ನು ಪ್ರಾರ್ಥನೆ ಮಾಡಿ. ಇದು ಅದರಿಂದ ಕೊನೆಗಾದರೂ ಕಣ್ಣು ಕೊಟ್ಟವನ ಕಡೆಗೆ ನಾವು ಕಣ್ಣು ಹರಿಸ್ಬೇಕು. ಇಲ್ಲದೇ ಇದ್ರೆ ನಮ್ಮ ಅಹಂಕಾರ ಆಗುತ್ತೆ, ನಮ್ಮ ದಡ್ಡತನ ಆಗುತ್ತೆ, ನಮ್ಮ ಅಜ್ಞಾನ ಆಗುತ್ತೆ. ಋಷಿಕೇಶ, ಈ ಕಣ್ಣು ಕಾಣ್ತಾ ಇದೆ ಅಂದರೆ ಅದು ಅವನ ಯಶಸ್ಸು, ನಮ್ದಲ್ಲ. ಈ ಕಿವಿ ಕೇಳ್ತಾ ಇದೆ ಅಂದರೆ ಅವನ ಯಶಸ್ಸು. ಬಾಯಿ ಮಾತಾಡ್ತಾ, ಬಾಯಿಯಲ್ಲಿ ಮೂಗಾಗಿದ್ರೆ ಒಂದು ಮೂಗ ಅಲ್ಲ, ಮಾತು ಬರುತ್ತೆ, ಮಾತಾಡಿ ಬರುತ್ತೆ. ಮಾತು ಬಂದವರು ಎಲ್ಲ ಮಾತಾಡಿ ಬರುತ್ತೆ. ಬರ್ಕೊಟ್ಟದ್ದನ್ನ ಸರಿಯಾಗಿ ಓದ್ಲಿಕ್ಕೆ ಬರೋಲ್ಲ. ಸೆಕ್ರೆಟರಿ ಬರ್ಕೊಟ್ಟದನ್ನ ತಪ್ಪಾಗಿ ಓದ್ತಾರೆ. ಮಾತು ಅಷ್ಟು ಸುಲಭ ಅಲ್ಲ. ಮನಸ್ಸಿನಲ್ಲಿ ಇದ್ದದನ್ನು ಮಾತಲ್ಲಿ ಹೇಳಬೇಕಾಗಿದ್ರೆ ಬಹಳ ದೊಡ್ಡ ಕಲೆ. ಅದು ಹೆಚ್ಚಿನವರು ಹೊಟ್ಟೆಯಲ್ಲಿ ಬಾಯಲ್ಲಿ ಬರೋದಿಲ್ಲ ಅಂತ. ಹೊಟ್ಟೆಯಲ್ಲಿ ಇರ್ತದೆ, ಬಾಯಲ್ಲಿ ಬರೋದೇ ಇಲ್ಲ. ತಿನ್ನೋದು ಮಾತ್ರ ಬರೋದು, ಬಾಯಲ್ಲಿ ಮಾತು ಬರೋದು. ದೊಡ್ಡ ಕಲೆ ಅದು. ನಮ್ಮ ಮನಸ್ಸಿನಲ್ಲಿ ಇದ್ದದ್ದನ್ನ ಮನೋಗತಂ ವಾಚಿ ನಿವೇಶಯಂತಿ, ಇನ್ನೊಬ್ಬರಿಗೆ ಅರ್ಥ ಆಗುವಂತೆ ಹೇಳೋದುಂಟಲ್ಲ, ಅದು ಬಹಳ ದೊಡ್ಡ ಕಲೆ. ಬಾಯಿದ್ದವ್ರಿಗೆಲ್ಲ ಬರೋಲ್ಲ ಮಾತಾಡಲಿಕ್ಕೆ. ನೀವು ಏನಾದ್ರು ಮಹಾ ದೊಡ್ಡ ಡೊನೇಷನ್ ಕೊಡ್ತಾರೆ, ದುಡ್ಡು ಕೊಟ್ಟಾಗ ಕರೆದು ಸಂಭಾವನೆ ಅವನಿಗೆ ಸನ್ಮಾನ ಮಾಡ್ತೇವೆ, ಸಭೆ ಕರೆಸಿ. ಹೇಳ್ತಾರೆ, ನೀವು ನನ್ನನ್ನು ಕರೆದು ಇದು ಮಾಡಿದ್ದಕ್ಕ ನಾನು ತುಂಬಾ ಇದಾಗಿದ್ದೇನೆ, ಏನಾಗಿದ್ದೇನೆ ನೀವು ಬರೋಲ್ಲ, ಭಾಷೆ ಬರೋಲ್ಲ. ಅದು ಏನು ಮಾಡಿದ್ದು ಏನಾದದ್ದು ಎಲ್ಲ ನೀವೇ ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಸರ್ವಲ ನೀವು ಇದು ಮಾಡಿದ್ರಿ, ನಾನು ತುಂಬಾ ಇದಾಗಿದ್ದೇನೆ, ಮುಗಿದು ಬರಬೇಕಲ್ಲ, ಬಾಯಲ್ಲಿ ಬರೋಲ್ಲ. ಏನು ಹೇಳಬೇಕು ಆ ಶಬ್ದ, ಆ ಕ್ಷಣ ಎಷ್ಟೆಲ್ಲ ಆಗಬೇಕು. ಮನಸ್ಸು ವಿಷಯವನ್ನು ಯೋಚಿಸಿ ಅದಕ್ಕೆ ಬೇಕಾದ ಮಾತನ್ನು ಪಾಸಾನ್ ಮಾಡಬೇಕು. ಪಾಸಾನ್ ಮಾಡಿ ಅದು ಬಾಯಿಂದ ಹೊರಗೆ ಬರಬೇಕು. ಇಷ್ಟೆಲ್ಲ ಪ್ರೊಸೆಸ್ಗಳಿಗೆ ನಡೆಯೋದೇ ಇಲ್ಲ, ಬ್ಲ್ಯಾಂಕ್ ಆಗಿಬಿಡ್ತಾರೆ ಕಡೆಗೆ. ಹಾಗಾದರೆ ಬಾಯಿ ಇರುವುದು ಸಂಗತಿ ಅಲ್ಲಲ್ಲ. ನಿನ್ನ ಮನಸ್ಸಿನಲ್ಲಿ ವಿಚಾರವನ್ನು ಬಳಸಿ ಅದನ್ನು ಬಾಯಿಯನ್ನು ನುಡಿಸುವವನು ಯಾರು? ಯೋಂತಃ ಪ್ರವಿಶ್ಯ ಮಮವಾಚ ವಿಮಾಂ ಪ್ರಸುತ್ತಾಂ ಸಂಜೀವಯತಿ. ಇದು 5 ವರ್ಷದ ಅವರಿಗೆ ಗೊತ್ತಿತ್ತು, ನಮಗೆ 50 ವರ್ಷ ಆದರೂ ಗೊತ್ತಾಗೋದು. ಯಾರು ನನ್ನ ನಾಲಿಗೆಯಲ್ಲಿ ಕೂತು ಅದು ಹೂತು ಹೋದ ಮಾತನ್ನು ಚಿಗುರಿಸುವವನೇ ಯಾರು? ಅದು ಮುಖ್ಯ. ಹೀಗೆ ಋಷಿಕೇಶ ಯಶಃಕೃತಾತ್ಮನ, ನಮ್ಮ ಬದುಕಿನ ಪ್ರತಿಯೊಂದು ಸಾಧನೆ ಹಿಂದೆ ಭಗವಂತನ ಅನುಗ್ರಹ ಇದೆ. ಅವನು ಮನುಷ್ಯ ಜನ್ಮ ಕೊಟ್ಟ, ಅವನು ಕಣ್ಣಿಗೆ ರೂಪ ಕೊಟ್ಟ, ಕಿವಿಗೆ ಶಬ್ದ ಕೊಟ್ಟ, ಅದನ್ನು ಆಸ್ವಾದ ಶಕ್ತಿ ಕೊಟ್ಟ. ಇಷ್ಟೆಲ್ಲ ಕೊಟ್ಟವರಿಗೆ ನಾವು ಕೃತಜ್ಞತೆ ತೋರಿಸಲಿಲ್ಲ. ನಾನೇ ಕಣ್ಣಿನಿಂದ ನೋಡಿದೆ, ಎಲ್ಲ ನನ್ನದೇ ಕಾರಪಾರ ತಿಳ್ಕೊಂಡೆ. ಅದರಿಂದ ಋಷಿಕೇಶ ಯಶಃಕೃತ, ಭಗವಂತನ ಯಶಸ್ಸಿನ ಬಗ್ಗೆ ಮನಸ್ಸನ್ನು ಅರ್ಪಿಸಿಕೊಂಡವರು. ಇದು ಎಷ್ಟು ದೊಡ್ಡ ಕೊಡುಗೆ ಮನುಷ್ಯನಿಗೆ ಭಗವಂತ ಕೊಟ್ಟಿದ್ದಾನೆ. ನಾನು ಇದನ್ನು ಉಪಯೋಗಿಸ್ಕೋಬೇಕು, ವ್ಯರ್ಥ ಮಾಡಬಾರದು ಅನ್ನೋ ಎಚ್ಚರವುಳ್ಳ ನಿಮ್ಮಂಥವರ ಸಮಾಗಮ ಅದು ಆಯ್ತಲ್ಲ, ಅದು ದೊಡ್ಡ ಪುಣ್ಯ. ಮನುಷ್ಯನ ಹುಟ್ಟುವುದೇ ಒಂದು ದೊಡ್ಡ ಪುಣ್ಯ. ಯಾಕೆ ಹುಟ್ಟದೇ ಇದ್ರೆ ನಿಮ್ಮಂಥವ್ರು ಒಂದು ಉಪದೇಶ ಮಾಡಿದ್ರು ಏನು ಗೊತ್ತಾಗೋಲ್ಲ. ಮನುಷ್ಯನ ಹುಟ್ಟಿ ನಿಮ್ಮಂಥವ್ರ ಸಹವಾಸ ಆಗದೇ ಇರ್ತಿದ್ರೆ ಪುನಃ ವೇಸ್ಟ್ ಆಗ್ತಿತ್ತು ಮನುಷ್ಯ ಜನ್ಮ. ಅದಕ್ಕೆ ನೋಡಿ, ಮನುಷ್ಯನಿಗೆ ಈ ಸೃಷ್ಟಿಯಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ವಿಚಿತ್ರವಾದ ಸಂಗತಿ ಏನಂದ್ರೆ, ಮರಗಳು ಊರ್ಧ್ವಗತಿ ಅವುಗಳಿಗೆ ಭಗವಂತನೇ ಬರುವಂಥ ಮಾತಿದೆಲ್ಲ.
ಪ್ರಾಣಿಗಳಿಗೆ ಅರ್ವಾದ್ಗತಿ, ತಿರಿಯಗತಿ ಅಂತ. ಮನುಷ್ಯನಿಗೆ ಅಧೋಗತಿ. 3 ಗತಿಗಳು. ಪ್ರಾಣಿಗಳಿಗೆ ತಿರಿಯಗತಿ, ಮನುಷ್ಯನಿಗೆ ಅಧೋಗತಿ ಅಥವಾ ಅರ್ವಾದ್ಗತಿ, ಇದು ಊರ್ಧ್ವಗತಿ. ಸಾಮಾನ್ಯವಾಗಿ ಇದರ ಅರ್ಥ ಏನು? ನಮಗೆ ಮೇಲೆ ನೋಡಲಿಕ್ಕೆ ಅರ್ಥವೇ ಬಹಳ ಚಂದ ಇದೆ. ಅದು ಏನದು? ಮರಗಳು ಊರ್ಧ್ವಗತಿ ಅಂದರೆ ಮರಗಳು ಮೇಲಕ್ಕೆ ಬೆಳೆ, ಮನುಷ್ಯರು ಮೇಲಕ್ಕೆ ಬೆಳೆ, ಮತ್ತು ಅಡಿಗೆ ಬೆಳೆಯುವುದ? ಅದೆಲ್ಲ ನೋಡಿ ಬಹಳ ವಿಚಿತ್ರ ಇದು. ಮರಗಳಿಗೆ ನೀವು ಬೇರಿಗೆ ನೀರು ಹಾಕಿದರೆ ಅದು ಅದರ ಕೊನೆಯ ಟಿಸಿಲಿನವರೆಗೂ ಹೋಗುತ್ತೆ. ಫುಡ್ ಹೋಗುವಂಥದ್ದು ಊರ್ಧ್ವಮುಖ, ಅದನ್ನು ಅವಕ್ಕೆ ಊರ್ಧ್ವಗತಿ ಅಂತ ಹೇಳಿದರು. ಪ್ರಾಣಿಗಳಿಗೆ ಹಿರಿಯ ಗತಿ, ಬಾಯಲ್ಲಿ ಹಾಕಿದ್ರೆ ಬಾಲ ತನಕ ಆಹಾರ ಸಪ್ಲೈ ಆಗುತ್ತೆ. ಹೀಗೆ ಈ ಮೇಲೆ ಹೋಗ್ಲಿಕ್ಕೆ ಕೆಳಗೆ ಹೋಗೋದಿಲ್ಲ. ಮನುಷ್ಯನಿಗೆ ಇಲ್ಲಿ ಹಾಕಿದ್ದು ಇಲ್ಲಿ ಹೋಗೋದು, ಮೇಲೆ ಹೋದರೆ ನೆತ್ತಿಗೆ ಗಂಡಾಂತರ. ಅದು ಮನುಷ್ಯನಂತ ಅಧೋಗತಿಯಿಂದ. ಅದು ಇದನ್ನು ಅಬ್ಸರ್ವೇಷನ್ ಪ್ರಾಚೀನರದ್ದು. ನಾವು ದಿನ ತಿಂತೇವೆ, ನಮ್ಮ ತಲೆಗೆ ಬರಲಿಲ್ಲ ಈ ವಿಷಯ. ಅದನ್ನು ವೇದದಲ್ಲಿ ಅವರು ಪುರಾಣ ಹೇಳಬೇಕಾಯ್ತು. ಇಷ್ಟೇ ಅಲ್ಲ, ಇದು ನಾನೆಲ್ಲ ಒಂದು ಮೇಲ್ನೋಟದ ಊರ್ಧ್ವಗತಿ, ತಿರಿಯಗತಿ. ಮರಗಳ ಗತಿ ಊರ್ಧ್ವಗತಿ ಅಂದರೆ ಯಾಕೆ? ಊರ್ಧ್ವಂ ಗಚ್ಚಂತಿ. ಅವು ಮರ ಮತ್ತೆ ಪಾಪ ಮಾಡಿ ಇನ್ನೊಮ್ಮೆ ಮರವಾಗಿಯೋ ಅಧೋಗತಿ ಹೋಗೋ ಪ್ರಶ್ನೆ ಇಲ್ಲ. ಮರ ಆಗಿದ್ದದ್ದು ಮತ್ತೆ ಮನುಷ್ಯನಾಗಿ ಹುಟ್ಟಬೇಕು. ಅದಕ್ಕೆ ಊರ್ಧ್ವಗತಿ ಮತ್ತೆ ಅಧೋಗತಿ ಹೋಗಲಿಕ್ಕೆ ಪಾಪವೇ ಮಾಡೋಲ್ಲ. ಮನುಷ್ಯ ಮತ್ತೊಮ್ಮೆ ಮನುಷ್ಯನಾಗುವ ಸಂಭವ ಬಹಳ ಕಡಿಮೆ. ಮಾಡಬಾರದನ್ನು ಮಾಡಿ ಅಧೋಗತಿ. ಇದು ಮನುಷ್ಯ ಅರ್ವಾದ್ಗತಿ, ಮರಗಳು. ಇದು ಭಾಗವತದಲ್ಲಿ ಅಬ್ಸರ್ವೇಷನ್. ಹಾಗಾಗಿ ಮನುಷ್ಯನಾಗಿ ಹುಟ್ಟಿಯೂ ಕೂಡ ಇನ್ನೊಮ್ಮೆ ಮನುಷ್ಯನಾಗಿ ಹುಟ್ಟಬಾರದು, ಆ ಥರ ಮಾಡ್ತಾರೆ. ಅದು ಅದ್ಭುತ. ಹೀಗೆ ಹೊರಟನೆ ಮನುಷ್ಯನಾಗಿ ಹುಟ್ಟಿದ್ರೆ ಸಾಲದು. ಮನುಷ್ಯನಾಗಿ ಹುಟ್ಟಿದ್ರಿಂದ ತಿಳ್ಕೊಳ್ಳುವ ಅವಕಾಶ ಪಡೆದು ಬಂದೆ. ತಿಳಿಸುವವರು ಸಿಗದೆ ಇರ್ತಿದ್ದೆ, ತಿಳ್ಕೋ ಅವಕಾಶ ನಾನು ಹಾಳಾಗ್ತಿದ್ದೆ. ನಿಮ್ಮಂಥವರ ಸಮಾಧಾನ ಇದು. ಹಾಗಾಗಿ ನನ್ನ ಭಾಗ್ಯ ದೊಡ್ಡದು. ಮನುಷ್ಯನಾಗಿ ಹುಟ್ಟಿದೆ, ಮನುಷ್ಯ ಜನ್ಮ ಸಾರ್ಥಕ ಮಾಡುವಂಥ ಅರಿವು ಕೊಡ್ತಕ್ಕಂಥ ನಿಮ್ಮಂಥವರು ಸಿಕ್ಕಿದ್ರು ಅಂತ ಹೇಳ್ತಾರೆ. ಹೀಗೆ ತನ್ನ ಬದುಕಿನ ಸಾರ್ಥಕ್ಯದ ಬಗ್ಗೆ ಹೆಮ್ಮೆ ಪಡ್ತಾನೆ ಅವನು. ಪಟ್ಟು ಮುಂದೆ ಇನ್ನು ಒಂದು 2 ಶ್ಲೋಕಗಳಲ್ಲಿ ಅವನು ತನ್ನ ಸಾರ್ಥಕ್ಯ ಹೇಗಾಯಿತು, ತನ್ನ ಬದುಕಿನ ಅನುಸಂಧಾನ ಮುಂದೆ ಹೇಗಿರುತ್ತದೆ ಅನ್ನೋದನ್ನು ಹೇಳ್ತಾನೆ. ಅದರ ನಂತರ ಅವನ ಭರತ ಚಕ್ರವರ್ತಿಯ ಮಹಿಮೆ ಎಂಥದ್ದು ಅನ್ನೋದನ್ನು ಭಾಗವತ ಹೇಳುತ್ತೆ. ಮುಂದೆ ಭರತ ಚಕ್ರವರ್ತಿಯ ಗಡಭರದ ಏನಾದ ಮತ್ತು ಇವನು ಏನಾದ, ಅಲ್ಲಿ ಕಥೆ ಮುಕ್ತಾಯ್ತು. ಇಷ್ಟು ವಿಷಯ ಬಾಕಿ ಇದೆ. ಏನು ಭರತ ಚಕ್ರವರ್ತಿಯ ವಂಶ, ಯಾರ್ಯಾರು ಮುಂದೆ ಆ ವಂಶಕ್ಕೆ ಬಂದರು, ಇದೆಲ್ಲ ಮುಂದೆ ನಾವು ನೋಡಬೇಕಾದ. ಪ್ರಾಯ ಇಷ್ಟು ವಿಷಯವನ್ನು ನಾವು ನಾಳೆ ದಿವಸ ಮುಗಿಸಬಹುದು ಅಂದುಕೊಂಡಿದ್ದೆ. ಅಂದರೆ ಭರತನಿಗೆ ಸಂಬಂಧಪಟ್ಟ ಪೂರ್ತಿ ವಿಷಯವನ್ನು ನಾಳೆ ಮುಗಿಸ್ಬೋದು. ಯಾಕೆಂದರೆ ನಾಳೆ ಈ ಬಾರಿಯ ಪ್ರವಚನ ಮಾಲಿಕೆಯ ಕೊನೆ ದಿವಸ. ನಾಡಿದ್ದು ಮತ್ತೆ ಮುಂದುವರಿಕೆ ನಾಡಿದ್ದಿರುವುದಿಲ್ಲ. ನಾಳೆಗೆ ಭರತ ವಂಶ ಮತ್ತು ರಘುಗುಣ ಏನಾದ ಇಷ್ಟು ಕೇಳಿಯಾದ ಮುಂದೆ ಬಹಳ ತಮಾಷೆ ಎಂಬುದಲ್ಲ. ಮುಂದೆ ರಘುಗುಣ ಏನಾದ ಅಂತ ಭಾಗವತ ಹೇಳುವುದಿಲ್ಲ. ಇವನು ಬೀಳ್ಕೊಟ್ಟು ಹೋದ. ಒಂದು ಅಪೂರ್ವವಾದ ವಿಷಯವನ್ನ ಆಚಾರ್ಯ ಭಾಷ್ಯದಲ್ಲಿ, ರಘುಗುಣ ಈ ಭರತನ ಸಮಾಗಮದಿಂದಾಗಿಯೇ ಮತ್ತೆ ಕಪಿಲ ಮಹರ್ಷಿಯ ಸಂಘ ಆಗಿ ಕಪಿಲ ಮಹರ್ಷಿಯಿಂದ ಉಪದೇಶ ಪಡೆಯಲು ಸಾಧ್ಯ ಆಯಿತು ಅಂತ. ಅದು ಭಾಗವತದಲ್ಲಿ ಇಲ್ಲ. ಏನಾದ ಆಚಾರ್ಯ ಹೇಳ್ತಾರೆ, ಅವರು ಪುನಃ ಕಪಿಲನ ಸಮೀಪದಲ್ಲಿ ಮತ್ತೆ ಅಧ್ಯಾತ್ಮದ ಅಂದರೆ ಭಗವಂತನ ಬಳಿಯಲ್ಲೇ ಪಾಠ ಕೇಳುವ ಒಂದು ಶಕ್ತಿ, ಸಾಧ್ಯತೆ, ಅರ್ಹತೆ ಈ ಜಡಭರತನ ಉಪದೇಶದಿಂದಾಗಿ ಸಿಕ್ಕಿದ್ದು. ಮತ್ತೆ ಕಪಿಲರಿಂದ ಉಪದೇಶ ಪಡೆದು ಅವರು ಉದ್ಧಾರ ಆದ ಅಂತ ಸತ್ಯತ್ನ ಆಚಾರ್ಯರು ಭಾಗವತ ಅರ್ಥದಲ್ಲಿ ಹೇಳ್ತಾರೆ. ಮೂಲದಲ್ಲಿಲ್ಲ ಅವ್ನು ಏನಾದ, ಮುಂದೆ ಅವ್ರ ವಿಷಯವೇ ಹೇಳೋಲ್ಲ. ಯಾಕೆಂದರೆ ಅವರಿಗೆ ಮುಖ್ಯ ಜಡಭರತ ಏನಾದ ಅನ್ನೋದು ಮುಖ್ಯ. ಅದನ್ನು ಮುಂದುವರಿಸ್ತಾರೆ. ಆ ಮುಂದುವರಿಕೆಯನ್ನು ಒಟ್ಟು ಈ ಕಥೆಯ ಉಪಸಂಹಾರ ನಾಳೆ ದಿವಸ ಸೇರಿದಾಗ ಮಾಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.